ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಆತ್ಮೀಯ ಸ್ವಾಗತ ಮಕರ ರಾಶಿಯವರಿಗೆ. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತೀನಿ. ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ಮಕರ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಕ್ಷೇತ್ರದ ಬಗ್ಗೆ, ಮಕರ ರಾಶಿಯವರ ಅದೃಷ್ಟ ಬದಲಿಸುವ ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಸಮಯ, ಮಕರ ರಾಶಿಯವರು ಎದುರಿಸುತ್ತಿರುವ ಎಲ್ಲ ದೋಷಗಳು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸುವುದರಿಂದ ಪರಿಹಾರ ಸಿಗುತ್ತದೆ. ಇಲ್ಲಿ ಯಾವ ಪೂಜೆ ಮಾಡಿಸಬೇಕಾಗುತ್ತೆ ಮತ್ತು ಮಕರ ರಾಶಿಯವರ ಗುಣ ಸ್ವಭಾವ ಹೇಗಿದೆ, ಈ ಎಲ್ಲ ಆಸಕ್ತಿದಾಯಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀವು ಪಡಿತೀರಿ. ಹಾಗಾದರೆ ತಡ ಯಾಕೆ? ಮಕರ ರಾಶಿಯವರ ಅದೃಷ್ಟವನ್ನೇ ಬದಲಿಸುವ ಆ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ತೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿ ಚಕ್ರಗಳಿಗೆ ತಮ್ಮದೇ ಆದ ಪರಿಹಾರ ಕ್ಷೇತ್ರಗಳಿವೆ. ಎಲ್ಲ ರಾಶಿಯ ಜನರು ಹಣಕಾಸಿನ ಸಮಸ್ಯೆ, ವಿವಾಹ, ಅಡೆತಡೆ, ಸಂತಾನ ಸಮಸ್ಯೆ, ಕೌಟುಂಬಿಕ ಕಲಹದಂತಹ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ. ಅಂಥವರಿಗೆ ಜ್ಯೋತಿಷ್ಯ ಶಾಸ್ತ್ರವು ಒಂದೊಂದು ರಾಶಿಗಳಿಗೆ ಒಂದೊಂದು ಮಹಿಮಾನ್ವಿತವಾದ ಕ್ಷೇತ್ರಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸಲು ಶಿಫಾರಸು ಮಾಡಲಾಗುತ್ತೆ. ಈ ಮೂಲಕ ನೀವು ಎದುರಿಸುತ್ತಿರುವ ಅನೇಕ ಗ್ರಹ ದೋಷ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಾವು ಈಗಾಗಲೇ ಮೇಷರಾಶಿಯಿಂದ ಧನಸ್ಸು ರಾಶಿಯವರಿಗೆ ತಿಳಿಸಿಕೊಟ್ಟಿದ್ದೇವೆ. ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಮಕರ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಆ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಆ ಕ್ಷೇತ್ರದ ಬಗ್ಗೆ ತಿಳಿಯುವ ಮೊದಲು ಮಕರ ರಾಶಿಯವರ 12 ರಾಶಿಗಳಲ್ಲಿ ನೀವು ಎಷ್ಟು ಒಳ್ಳೆಯ ಗುಣ ಸ್ವಭಾವಗಳನ್ನು ಹೊಂದಿರುವಿರಿ ಎಂಬುದನ್ನು ತಿಳಿಯೋಣ ಬನ್ನಿ. ಮಕರ ರಾಶಿಯ ರಾಶಿಯಾಧಿಪತಿ ಶನಿದೇವ. ಇವರು ಅಚಲವಾದ ಪರಿಶ್ರಮಿಗಳು, ಶಿಸ್ತುಳ್ಳವರು, ತಾಳ್ಮೆ ಜಾಸ್ತಿ, ನಾಯಕತ್ವದ ಗುಣ ಹೊಂದಿರುವವರು. ಇವರಿಗೆ ಜವಾಬ್ದಾರಿಯುತವಾದ ಸ್ಥಾನ ಅಂದರೆ ಬಹಳನೇ ಇಷ್ಟ. ಇಷ್ಟೇ ಅಲ್ಲದೆ ನಂಬಿಕಸ್ಥರು, ಪ್ರಾಮಾಣಿಕರು, ಗಂಭೀರ ಸ್ವಭಾವ ಹೊಂದಿರುವವರು, ಖರ್ಚಿನ ಬಗ್ಗೆ ಗಮನ ಕೊಡುವವರು ಆಗಿರುತ್ತಾರೆ. ಮಕರ ರಾಶಿಯವರೇ, ನೀವು ಎದುರಿಸುತ್ತಿರುವ ಕಷ್ಟಗಳು ನಮಗೆ ಗೊತ್ತು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೀವು ಬಹಳನೇ ನೊಂದಿದ್ದೀರಿ. ನೀವು ಜೀರ್ಣಕ್ರಿಯೆ ತೊಂದರೆ, ಸೊಂಟ ನೋವು, ಬೆನ್ನಿನ ಕೆಳಭಾಗದಲ್ಲಿ ಸಮಸ್ಯೆ ಮತ್ತು ರಕ್ತದೊತ್ತಡ ಅಂದರೆ ಮಧುಮೇಹದಂತಹ ದೈಹಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿರಬಹುದು. ಇದರ ಜೊತೆಗೆ ಅತಿಯಾದ ದಣಿವು, ಅಪಘಾತದ ಭೀತಿಯಂತಹ ಮಾನಸಿಕ ಸಮಸ್ಯೆಗಳು ನಿಮಗಿರಬಹುದು. ಈ ರೀತಿಯ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಗೆ ಈ ಒಂದು ದೇವಸ್ಥಾನ ಪರಿಹಾರ ನೀಡಲಿದೆ. ನೀವು ಒಮ್ಮೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸಿದರೆ ನಿಮ್ಮ ಎಲ್ಲ ದೋಷಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಆ ಶಕ್ತಿಶಾಲಿ ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಅಲ್ಲಿ ನೀವು ಮಾಡಿಸಬೇಕಾದ ಸರಳ ಪೂಜೆಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇನೆ. ಈ ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ. ಆ ದೇವಸ್ಥಾನಕ್ಕೆ ಯಾವ ರಾಶಿ ನಕ್ಷತ್ರದವರು ಭೇಟಿ ನೀಡಬಹುದಾದರೂ ವಿಶೇಷವಾಗಿ ಮಕರ ರಾಶಿಯವರು ಭೇಟಿ ನೀಡಿದರೆ ದುಪ್ಪಟ್ಟು ಫಲಗಳನ್ನು ಪಡಬಹುದು. ಮೊದಲು ಈ ದೇವಸ್ಥಾನಕ್ಕೆ ಮಕರ ರಾಶಿಯವರು ಯಾಕೆ ಹೋಗಬೇಕು ಅನ್ನೋದನ್ನು ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹೇಳುವ ಈ ದೇವಸ್ಥಾನಕ್ಕೆ ಹಾಗೂ ಮಕರ ರಾಶಿಯವರಿಗೆ ಅವಿನಾಭಾವ ಸಂಬಂಧವಿದೆ. ಈ ರಾಶಿಯ ಜನರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಅದೃಷ್ಟದ ದೇವಸ್ಥಾನ ಇದಾಗಿದೆ. ಅಂದಹಾಗೆ ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮಗೆ ಶನಿ ದೋಷ 7.5ಗೆ ಪರಿಹಾರ ಸಿಗುತ್ತೆ. ಶನಿಯ ದಶೆಯಲ್ಲಿ ಉಂಟಾಗುವ ಮಾನಸಿಕ ಒತ್ತಡ, ವೃತ್ತಿ ಜೀವನದಲ್ಲಿ ಅಡೆತಡೆಗಳು, ದೈಹಿಕ ಹಾಗೂ ಮಾನಸಿಕ ತೊಂದರೆಗಳಿಗೆ ಮುಕ್ತಿ ಸಿಗುತ್ತೆ. ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುವ ಈ ಕ್ಷೇತ್ರವು ಯಾರು ಕಠಿಣ ಪರಿಶ್ರಮ ಪಟ್ಟರೂ ಕೆಲವೊಮ್ಮೆ ತಕ್ಕ ಫಲ ಸಿಗದೇ ಇರುತ್ತದೆಯೋ ಅಂಥವರಿಗೆ ಈ ಕ್ಷೇತ್ರ ವಿಶೇಷ ಆಶೀರ್ವಾದ ನೀಡುತ್ತೆ. ಇಲ್ಲಿನ ಸ್ವಾಮಿಯನ್ನು ಪೂಜಿಸುವುದರಿಂದ ನಿಮ್ಮ ಎಲ್ಲ ಕರ್ಮಗಳು ತೊಲಗಿ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಕೈಗೂಡುತ್ತೆ. ಆ ದೇವಸ್ಥಾನದ ಸ್ಥಳ ಪುರಾಣ ಕೇಳಿದರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಅದೇನೆಂದರೆ ದಾರುಕೋವನ ಎಂದು ಕರೆಯಲ್ಪಡುವ ಕಾಡಿನಲ್ಲಿ ಅನೇಕ ಋಷಿಗಳು ವಾಸಿಸುತ್ತಿದ್ದರು. ಅವರು ಮಾಡುತ್ತಿದ್ದ ಯಜ್ಞದಿಂದಾಗಿ ತಮಗೆ ಅಪಾರವಾದ ಶಕ್ತಿ ಬಂದಿದೆ ಎಂದು ಭಾವಿಸಿ ತಾವೇ ಸರ್ವಶ್ರೇಷ್ಠರು ಎಂದು ಭಾವಿಸಿ ಅಹಂಕಾರವನ್ನು ಹೊಂದಿದ್ರು. ದೇವರಿಗಿಂತ ಕರ್ಮವೇ ದೊಡ್ಡದು ಎಂದು ವಾದಿಸಲು ಶುರು ಮಾಡಿದರು. ಈ ಋಷಿಗಳ ಅಹಂಕಾರವನ್ನು ಹೇಗಾದರೂ ಮಾಡಿ ತೊಲಗಿಸಬೇಕು ಎಂದು ಭಾವಿಸಿ ಶಿವನು ಭಿಕ್ಷಾಟನೆಯ ವೇಷದಲ್ಲಿ
ಹಾಗೂ ವಿಷ್ಣು ಮೋಹಿನಿ ರೂಪದಲ್ಲಿ ದಾರಕೋ ವನಕ್ಕೆ ಬರುತ್ತಾರೆ. ಮೋಹಿನಿ ಅವತಾರದಲ್ಲಿದ್ದ ವಿಷ್ಣುವನ್ನು ಕಂಡ ಋಷಿಗಳು ಹಾಗೂ ಭಿಕ್ಷಾಟನೆ ರೂಪದಲ್ಲಿದ್ದ ಶಿವನ ರೂಪವನ್ನು ನೋಡಿದ ಋಷಿಗಳ ಪತ್ನಿಯರು ಮೋಹಿತರಾಗುತ್ತಾರೆ. ಆದರೆ ಇದರಿಂದ ಕ್ರೋಧಿತರಾದ ಕ್ಷುದ್ರ ಋಷಿಗಳು ಶಿವನ ಮೇಲೆ ತಂತ್ರವಿದ್ಯೆ ಪ್ರಯೋಗ ಮಾಡುತ್ತಾರೆ. ಭಿಕ್ಷೆ ಬೇಡಲು ಬಂದ ಶಿವನ ಮೇಲೆ ಘೋರವಾದ ಯಾಗ ಮಾಡಿ ಕೊಲ್ಲಲು ಪ್ರಯತ್ನಿಸುತ್ತಾರೆ. ಆ ಯಾಗ ಮಾಡುವಾಗ ಶಿವನನ್ನು ಕೊಲ್ಲಲು ಶಕ್ತಿಶಾಲಿ ಹುಲಿಯನ್ನು ಕಳುಹಿಸುತ್ತಾರೆ. ಆದರೆ ಶಿವನು ಆ ಹುಲಿಯ ಚರ್ಮವನ್ನು ಸುಲಿದು ತನ್ನ ಸೊಂಟಕ್ಕೆ ವಸ್ತ್ರವಾಗಿ ಕಟ್ಟಿಕೊಳ್ಳುತ್ತಾರೆ. ನಂತರ ದೈತ್ಯ ಹಾವನ್ನು ಕಳುಹಿಸುತ್ತಾರೆ. ಶಿವನು ಆ ಹಾವನ್ನು ಕೊರಳಿಗೆ ಹಾರ ಮಾಡಿಕೊಳ್ಳುತ್ತಾರೆ. ಕೊನೆಯದಾಗಿ ಎಲ್ಲ ಶಕ್ತಿಗಳಿಂದ ಒಬ್ಬ ಅಪಸ್ಮಾರ ಎಂಬ ರಾಕ್ಷಸನನ್ನು ಸೃಷ್ಟಿಸಿ ಕಳುಹಿಸುತ್ತಾರೆ. ಶಿವನು ಆ ರಾಕ್ಷಸನ ಬೆನ್ನಿನ ಮೇಲೆ ತನ್ನ ಬಲಗಾಲನ್ನು ಇಟ್ಟು ಬ್ರಹ್ಮಾಂಡವೇ ನಡುಗುವಂತೆ ಆನಂದ ತಾಂಡವ ನೃತ್ಯ ಮಾಡುತ್ತಾರೆ. ಶಿವನ ಈ ರೂಪವನ್ನು ನೋಡಿ ಆ ತಾಂತ್ರಿಕ ಋಷಿಗಳು ಸ್ವಾಮಿಯ ಚರಣಗಳಿಗೆ ಬಿದ್ದು ಶರಣಾಗುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ಈ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನ ಮಾತ್ರವಲ್ಲ, ಮಾನವನ ಹೃದಯ. ಅಂದ ಹಾಗೆ ಈ ದೇವಸ್ಥಾನ ಯಾವುದು ಅಂತ ಕಾಯ್ತಾ ಇದ್ದೀರಾ ಸ್ನೇಹಿತರೆ? ಆ ದೇವಸ್ಥಾನ ತಮಿಳುನಾಡಿನ ಚಿದಂಬರಂನಲ್ಲಿರುವ ನಟರಾಜ ದೇವಸ್ಥಾನ. ಈ ಆಲಯವು ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ. ಒಟ್ಟಾರೆ ಈ ಒಂದು ಕ್ಷೇತ್ರವು ಮಕರ ರಾಶಿಯವರಿಗೆ ಉತ್ತಮ ಆರೋಗ್ಯ ದೋಷ ಪರಿಹಾರ ಕ್ಷೇತ್ರವಾಗಿದೆ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಸಮಯ ತಿಳಿಯುವ ಮುನ್ನ ಈ ದೇವಸ್ಥಾನದಲ್ಲಿ ಯಾವ ಪರಿಹಾರ ಪೂಜೆ ಮಾಡಿಸಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಚಿದಂಬರಂನಲ್ಲಿರುವ ವರ್ಷಕ್ಕೆ ಕೇವಲ 6 ಬಾರಿ ಮಾತ್ರ ನಟರಾಜ ಸ್ವಾಮಿಗೆ ಮಹಾ ಅಭಿಷೇಕ ಮಾಡಲಾಗುತ್ತೆ. ಈ ಸಮಯಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ವೇಳೆ ನಟರಾಜನನ್ನು ದರ್ಶನ ಮಾಡಿದರೆ ಜೀವನದ ಸಕಲ ದೋಷ ನಿವಾರಣೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಉನ್ನತ ಪ್ರಗತಿ ಸಿಗುತ್ತೆ. ಗರ್ಭಗುಡಿಯಲ್ಲಿ ಶಿವನನ್ನು ದಿನಕ್ಕೆ 6 ಬಾರಿ ಪೂಜೆ ಮಾಡಲಾಗುತ್ತೆ. ಈ ಸಮಯದಲ್ಲಿ ಅಪರೂಪದ ಸ್ಫಟಿಕಲಿಂಗಕ್ಕೆ ಅಭಿಷೇಕ ಹಾಗೂ ಅರ್ಚನೆಗಳು ನಡೆಯುತ್ತೆ. ಈ ಪೂಜೆಯನ್ನು ನೋಡುವುದರಿಂದ ಮಾನಸಿಕ ಶಾಂತಿ, ಆರೋಗ್ಯ ವೃದ್ಧಿಯಾಗುತ್ತೆ. ಇಲ್ಲಿ ಭಕ್ತರು ತಮ್ಮ ಹೆಸರಿನಲ್ಲಿ ಅರ್ಚನೆ ಸಂಕಲ್ಪ ಮಾಡಿಸಬಹುದು. ಮುಖ್ಯವಾಗಿ ಮಕರ ಹಾಗೂ ಕುಂಭ ರಾಶಿಯವರು ಇಲ್ಲಿ ಅರ್ಚನೆ ಮಾಡಿಸುವುದರಿಂದ ಶನಿ ದೋಷಗಳು ಕಡಿಮೆಯಾಗುತ್ತೆ. ದಾಂಪತ್ಯ ಸಮಸ್ಯೆ, ಕೌಟುಂಬಿಕ ಕಲಹಗಳು ಇದ್ದರೆ ಇಲ್ಲಿನ ಪಾರ್ವತಿ ದೇವಿಯ ಸ್ವರೂಪದಲ್ಲಿರುವ ಶಿವಕಾಮಿ ದೇವಿಗೆ ಪೂಜೆ ಮಾಡಿಸಿ. ಇನ್ನು ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ನಿಮ್ಮ ಈ ಹೊಸ ಭಕ್ತಿ ಯಾತ್ರೆಗೂ ನಿಮ್ಮ ಪ್ರೀತಿಯ ಬೆಂಬಲ ಮತ್ತು ಆಶೀರ್ವಾದ ಇರಲಿ ಆಶಿಸುತ್ತೇನೆ. ಸ್ನೇಹಿತರೆ, ಬನ್ನಿ ನೋಡೋಣ, ಈ ವಿಳಾಸವನ್ನು ತಿಳಿಯೋಣ. ಈ ಆಲಯವು ಭಕ್ತರಿಗಾಗಿ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ತೆರೆದಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮಕರ ರಾಶಿಯವರ ಪರಿಹಾರ ಕ್ಷೇತ್ರ ಯಾವುದು ಅಂತ ನಾವು ಈಗಾಗಲೇ ಮೇಷರಾಶಿಯಿಂದ ಧನಸ್ಸು ರಾಶಿಯವರಿಗೆ ಪರಿಹಾರ ಕ್ಷೇತ್ರಗಳ ಬಗ್ಗೆ ತಿಳಿಸಿದ್ದೇವೆ. ಮತ್ತು ವೀಕ್ಷಕರೇ, ನಿಮಗೆ ಯಾವ ರಾಶಿ ಅಥವಾ ನಕ್ಷತ್ರದ ಪರಿಹಾರ ಕ್ಷೇತ್ರ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಲಿಂಕ್ ಕಳಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಮಕರ ರಾಶಿ ಮತ್ತು ಕುಂಭ ರಾಶಿಯವರು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಪೂಜೆಯನ್ನು ಮಾಡಿಸಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ನೋಡಿದ್ರಲ್ಲ ಯಾವ ದೇವಸ್ಥಾನ ಇದು ತಮಿಳುನಾಡಿನಲ್ಲಿ ಬರುತ್ತದೆ. ಮತ್ತು ನಟರಾಜನ ದೇವಸ್ಥಾನ ನಟರಾಜ ನಾಟ್ಯ ಮಾಡುವ ನಟರಾಜ ಶಿವನ ದೇವಸ್ಥಾನ, ಶಿವ ಪಾರ್ವತಿಯರ ದೇವಸ್ಥಾನ ಇದು. ಇಲ್ಲಿ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾವುದೇ ದಾಂಪತ್ಯ ಕಲಹ ಇರ್ಬೋದು, ಯಾವುದೇ ವ್ಯವಹಾರದಲ್ಲಿ ನೀವು ನಷ್ಟ ಅನುಭವಿಸುತ್ತಿದ್ದರೆ ಖಂಡಿತ ಒಮ್ಮೆ ತಮಿಳುನಾಡಿಗೆ ಭೇಟಿ ಕೊಡಿ. ಅಲ್ಲಿರೋ ಚಿದಂಬರಂ ದೇವಸ್ಥಾನದಲ್ಲಿ ನಟರಾಜನ ದರ್ಶನ ಒಮ್ಮೆ ಮಾಡಿದರೆ ಸಾಕು. ನೀವು ಖಂಡಿತ ಈ ಮಕರ ಹಾಗೂ ಕುಂಭ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಒಮ್ಮೆ ಭೇಟಿ ಕೊಡಿ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಏನೇನು ಫಲಗಳಿದೆ ಅಂತ ಗೊತ್ತಾಗೋದಿಲ್ಲ. ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಹತ್ರ ಅದನ್ನು ತಗೊಂಡು ಹೋಗಿ ಒಮ್ಮೆ ಪರಿಶೀಲಿಸಿ. ಯಾವುದಾದರೂ ಕಷ್ಟ ಯಾವುದಾದರೂ ತೊಂದರೆಗಳಿದ್ದರೆ ಅದಕ್ಕೆ ತಕ್ಕ ಪ್ರತಿಫಲ ಮತ್ತು ಪರಿಹಾರಗಳನ್ನು ತಿಳಿಸಿಕೊಡ್ತಾರೆ. ಆಗ ನೀವು ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಮಕರ ಮತ್ತು ಕುಂಭ ರಾಶಿಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಜಾತಕದ ಪ್ರಕಾರ ನೀವು ಈ ದೇವಸ್ಥಾನಕ್ಕೆ ಹೋದರೆ ಒಮ್ಮೆ ಹೋಗಿ ಭೇಟಿ ಮಾಡಿ ಪೂಜೆಯನ್ನು ಮಾಡಿಸಿ. ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ ಸ್ನೇಹಿತರೆ. ಯಾವುದೇ ಸಾಡೆಸಾತಿ ಇರ್ಬೋದು, ಯಾವುದೇ ತೊಂದರೆಗಳಿದ್ರೂ ಕೂಡ ಶನಿ ತೊಂದರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ
ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.